First notification. 27 February 77. Another preliminary notification happens. 31/8/78, the lapse of 1.5 years, 1 year and above. Final notification ಆಗುತ್ತೆ. 31 August 8, 78. ಪ್ರಾಥಮಿಕ ಅಧಿಸೂಚನೆ ಫೆಬ್ರವರಿ 77 ಫೈನಲ್ ನೋಟಿಫಿಕೇಶನ್ನು 31 ಆಗಸ್ಟ್ 78 ಅದು ಆದಮೇಲೆ 26 ಫೆಬ್ರವರಿ 2003 ಮಧ್ಯದಲ್ಲಿ ಏನಾಗಲಿಲ್ಲ. 72ರಿಂದ 2003ವರೆಗೆ ಏನಾಗಿಲ್ಲ. 78ರಿಂದ ಹಾಗೂ ಇನ್ನೊಂದು 2007, 2003 ಮತ್ತು 2007. ಈ ಜಮೀನನ್ನ ಮೂಲ ಮಾಲೀಕತ್ವ ಯಾರ್ದಿರುತ್ತಲ್ಲ, BDA ನೋಟಿಫಿಕೇಶನ್ ಮಾಡೋದಕ್ಕೆ ಮೊದಲು ರಾಮಸ್ವಾಮಿ ಅನ್ನೋರ ಓನರ್ಶಿಪ್ ಅಲ್ಲಿ ಇರುತ್ತೆ. ಇದು BDA ನೋಟಿಫಿಕೇಶನ್ ಮಾಡಿದ್ದು 78ರಲ್ಲಿ ಫೈನಲ್ ನೋಟಿಫಿಕೇಶನ್ ಆಗೋಯ್ತು. ಆ 78ರಿಂದ 2003 ಮತ್ತು 2007ರವರೆಗೆ ಯಾವ ಟ್ರಾನ್ಸಾಕ್ಷನ್ ಆಗಿಲ್ಲ. 26 ವರ್ಷ ರಾಮಸ್ವಾಮಿ BDA ಕೊಟ್ಬಿಟ್ಟ. BDA ಪ್ರಾಪರ್ಟಿ ಇಟ್ಕೊಂಡಿದೆ. ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ದಿ BDA ಆಸ್ ಆನ್ ದಟ್ ಡೇ. 2003 ಮತ್ತು 2007 ನಾನು ಡೇಟ್ ಏನು ಹೇಳಿದೆ, ಅಲ್ಲಿ ಆರ್ ಅಶೋಕ್ ಅವರು ಕೊಂಡ್ಕೊಳ್ತಾರೆ. ಆರ್ ಅಶೋಕ್ ಅವರು 2003ರಲ್ಲಿ ಒಂದು ರಿಜಿಸ್ಟ್ರೇಷನ್ ಆಗುತ್ತೆ, 2007ಕ್ಕೆ ಒಂದು ರಿಜಿಸ್ಟ್ರೇಷನ್ ಆಗುತ್ತೆ. ಶುದ್ಧ ಕ್ರಯ, 2 ನಂಬರ್ ಬೇರೆ ಬೇರೆ ಇದೆ. ಶುದ್ಧ ಕ್ರಯಕ್ಕೆ ಯಾರಿಂದ ಪರ್ಚೇಸ್ ಮಾಡ್ತಾರೆ? ಮೂಲ ಮಾಲೀಕತ್ವ ಯಾರ ಹತ್ರ ಇತ್ತು ಅವರಿಂದ. ಬಟ್ ಈಸ್ ನೋ ಮೋರ್ ಎ ಓನರ್. ರಾಮಸ್ವಾಮಿ ಈಸ್ ನೋ ಮೋರ್ ಎ ಓನರ್. ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ದಿ BDA. BDA ಫೈನಲ್ ನೋಟಿಫಿಕೇಶನ್ ಆಗಿ ತಗೊಂಡ್ಬಿಡ್ತು ಪೊಸಿಷನ್. ರಾಮಸ್ವಾಮಿ ಈಸ್ ನೋ ಮೋರ್ ಎ ಓನರ್. ಅವರಿಗೆ ಕಾಂಪನ್ಸೇಷನ್ ಕೊಟ್ಟಿದ್ದಾರಾ ಇಲ್ವಾ ಅದು ಬೇರೆ ವಿಚಾರ. ಆದರೆ ಓನರ್ಶಿಪ್ ಲೈಸ್ ವಿತ್ ದಿ BDA. 32 ಕುಂಟೆ, ಆಲ್ಮೋಸ್ಟ್ an acre. ಪ್ರೈಮ್ ಲೊಕೇಶನ್ ಅಲ್ಲಿದೆ. ಇಟ್ ಕಾಸ್ಟ್ ಒಂದು ಪ್ರೆಸೆಂಟ್ ಇದರಲ್ಲಿ 106 ಕೋಟಿ ಆಗುತ್ತೆ ಅಂತ. ಈ ಜಮೀನನ್ನ 2009ರಲ್ಲಿ 16/10/2009 ಓನರ್ಶಿಪ್ ಬಂದ್ಬಿಡ್ತು. ಕ್ರಯಪತ್ರ ಕ್ರಯ ಮಾಡಿಕೊಂಡ್ರು ಆರ್ ಅಶೋಕ್ ಅವರು. ಆನ್ ದಿ ಫೇಸ್ ಆಫ್ ಇಟ್ ಅವರು ಓನರ್ ಅಂತ ಮಾಡಿಕೊಂಡ್ರು. ಆದರೆ ರಾಮಸ್ವಾಮಿ ಅವ್ರ ಕಡೆ 16/10/2009ಕ್ಕೆ ಡಿನೋಟಿಫೈ ಮಾಡಿಕೊಡಿ ಅಂತೇಳಿ ಸರ್ಕಾರಕ್ಕೆ ಅರ್ಜಿ ಕೊಡಿಸ್ತಾರೆ. 2009ರಲ್ಲಿ 16/10/2009ರಲ್ಲಿ ಆಫ್ಟರ್ ಗ್ಯಾಪ್ ಆಫ್ 2 years ಫ್ರಮ್ ದಿ ಪರ್ಚೇಸ್, ರಾಮಸ್ವಾಮಿ ಈಸ್ ನೋ ಮೋರ್ ಎ ಓನರ್. ಆದರೂ ಅವನು ಜಮೀನನ್ನ ಅಶೋಕ್ ಅವರಿಗೆ ಮಾರಿದ್ದಾನೆ. ಇನ್ ಆಕ್ಚುಯಲ್ ಫ್ಯಾಕ್ಟ್ ಡಿನೋಟಿಫಿಕೇಶನ್ ಮಾಡಿಸ್ಕೋಬೇಕಾಗಿದ್ದು ಅಶೋಕ್ ಅವರು ಮಾಡಿಸ್ಕೋಬೇಕು. ಆದರೆ ಅಶೋಕ್ ಅವರು ಓನರ್ ಅಲ್ಲ, ರಾಮಸ್ವಾಮಿನೂ ಓನರ್ ಅಲ್ಲ. ಆದರೆ ರಾಮಸ್ವಾಮಿ ಕಡೆಯಿಂದ ಡಿನೋಟಿಫಿಕೇಶನ್ಗೆ ಅರ್ಜಿ ಕೊಡಿಸ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು, ಅಂದಿನ ಮುಖ್ಯಮಂತ್ರಿಗಳು ಆ ಕಡತದ ಮೇಲೆ ಕೂಡಲೇ ಮಂಡಿಸಿ ಅಂತ ಬರೀತಾರೆ. ಕೂಡಲೇ ಕಡತದಲ್ಲಿ ಮಂಡಿಸಿ
Thank you.